ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ರೈಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಸೋಪ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ. ತುಂಬ ಚೆನ್ನಾಗಿದೆ. ನಾನು ಯೂಸ್ ಮಾಡಿದಾದ್ಮೇಲೆ ಈ ಸೋಪ್ನ ಮತ್ತೆ ನಿಮಗೆ ತೋರಿಸ್ಬೇಕಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಮತ್ತೆ ಸೋಪ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ. ಒಳ್ಳೆ ಸೋಪ್ ಇದು. ಇದನ್ನು ಯಾವ ರೀತಿ ಮಾಡೋದಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಾನು ಮೊದಲನೇದಾಗಿ ಒಂದು ಮೀಡಿಯಮ್ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ನಾವು ನೀಟಾಗಿ. ಅದರಲ್ಲಿ ಏನಾದ್ರೂ ನಾವು ಅಂಗಡಿಯಿಂದ ಅಕ್ಕಿ ತೊಗೊಂಡು ಬಂದಿರೋದಲ್ವ, ಇದನ್ನು ನೀಟಾಗಿ ವಾಶ್ ಮಾಡಬೇಕು. ಅದರಲ್ಲಿ ಏನಾದರೂ ಪೌಡರ್ ಆ ಥರ ಮಿಕ್ಸ್ ಆಗಿತ್ತಂತ ಹೇಳಿದ್ರೆ ಎಲ್ಲ ನೀಟಾಗಿ ಹೋಗಬೇಕು. ಹಂಗಾಗಿ ಇದನ್ನು ನೀಟಾಗಿ ನಾನು ಒಂದು 2-3 ಸಲ ನಾನು ಇದನ್ನು ತೊಳೆದ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇದನ್ನೇನು ಮಾಡಬೇಕು ಇವಾಗ ಅಂದರೆ ಒಂದು 3-4 ಗಂಟೆಗಳ ಕಾಲ ನೆನೆ ಇಡಬೇಕು. ಇದನ್ನು ಚೆನ್ನಾಗಿ ನೆನೆಸಿದಾದ್ಮೇಲೆ ನೋಡಿ ಈ ರೀತಿ ನಾನು 3-4 ಅವರ್ ಆಗಿದ್ದಾದಮೇಲೆ ಈ ರೀತಿ ನೆಂದಿದೆ ಇದು ಅಕ್ಕಿ. ಇದನ್ನು ಇವಾಗ ನಾನು ಒಂದು ತೆಳುವಾದ ಒಂದು ಬಟ್ಟೆ ಮೇಲೆ ಒಣಗಿಸ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಒಣಗಬೇಕು ಇದು ಅಕ್ಕಿ. ಈ ರೀತಿ ಒಂದು ಬಟ್ಟೆ ಮೇಲೆ ನಾನು ಒಣಗಿಸ್ಕೊಂಡಿದ್ದೀನಿ. ಫುಲ್ಲು ಇದನ್ನು ಕೂಡ ಅಷ್ಟೇ ಫುಲ್ಲು ಉದುರು ಆಗಬೇಕು ಅಕ್ಕಿ. ಆ ರೀತಿ ನೀಟಾಗಿ ನಾನು ಹೊರಗಡೆ ಬಿಸಿಲಿಗೇನು ಹಾಕಿಲ್ಲ, ಮನೆ ಒಳಗಡೆನೇ ಒಣಗಿಸಿದ್ದೀನಿ. ನೋಡಿ ಈ ರೀತಿ ಬಿಸಿಗೆ ಈ ರೀತಿ ಆಗಿದೆ ನೋಡಿ ಅಕ್ಕಿ. ಈ ರೀತಿ ಉದುರು ಆಗಿ ಆಗಬೇಕು. ಇದನ್ನು ನಾನಿವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಇದನ್ನು ಮಿಲ್ಲಿಗೆಲ್ಲ ಹಾಕೋಕ್ಕಾಗಲ್ಲ, ಕಡಿಮೆ ಇರೋದಲ್ಲ. ನಾನು ಜಸ್ಟ್ ಒಂದು 3-4 ಸೋಪ್ ಹಾಕಬೇಕು ಅಷ್ಟು ಮಾತ್ರ ಕ್ವಾಂಟಿಟಿ ತೊಗೊಂಡಿರೋದ್ರಿಂದ ಮನೆಯಲ್ಲೇ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಅಂದರೆ ನಾನು 1-2 ಸಲ ಈ ರೀತಿ ಜಲ್ಡಿ ಮಾಡ್ಕೊಂಡಿದ್ದೀನಿ. ಜಲ್ಡಿ ಮಾಡ್ಕೊಬೇಕು, ಇಲ್ಲಾಂದರೆ ಅದು ದಪ್ಪ ದಪ್ಪ ತರಿ ಎಲ್ಲ ಬಂದುಬಿಡುತ್ತೆ. ನೋಡಿ ಈ ರೀತಿ ತುಂಬ ಸಾಫ್ಟ್ ಆಗಬೇಕು. ಇದು ನೈಸ್ಗಿದ್ರೆ ಅಷ್ಟೇ ಹಾಕ್ಕೊಳ್ಳೋಕ್ಕಾಗೋದು, ಇಲ್ಲ ದಪ್ಪ ದಪ್ಪ ತರಿ ಇತ್ತು ಅಂದರೆ ಸೋಪು ಚೆನ್ನಾಗಿ ಬರೋದಿಲ್ಲ. ನಾನಿಲ್ಲಿ ಒಂದು 3 ಸೋಪ್ ಆಗೋಷ್ಟು ಮಾತ್ರ ಸೋಪ್ ಬೇಸ್ ತೊಗೊಂಡಿದ್ದೀನಿ. ಒಂದು 1/4 kg ಇನ್ನೂ ಕಡಿಮೆ ತೊಗೊಂಡಿದ್ದೀನಿ, ಯಾಕೆಂದರೆ ಸೋಪ್ ನಾನು ಕಡಿಮೆ ಮಾಡ್ತಾಯಿದ್ದೀನಿ. ಅದಕ್ಕೆ ಇದನ್ನು ಈ ರೀತಿ ಚಿಕ್ಕದಾಗಿ ಪೀಸಸ್ ಆಗಿ ಕಟ್ ಮಾಡ್ಕೊಬೇಕು. ಯಾಕೆಂದರೆ ನಾವು ಬಾಯ್ಲ್ ಮಾಡಬೇಕಿದ್ರೆ ಬೇಗ ಮೆಲ್ಟ್ ಆಗಬೇಕಲ್ವಾ. ಸೊ ಹಂಗಾಗಿ ಇದನ್ನು ಚಿಕ್ಕ ಪೀಸಾಗಿ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವಾಗ ಸ್ವಲ್ಪ ಕೊರಿಯನ್ ಗ್ಲಾಸ್ ಸ್ಕಿನ್ ಟ್ರೈ ಮಾಡೋದಂತ ಹೇಳಿ ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಅದನ್ನು ನಾವು ಹೊರಗಡೆಯಿಂದ ಕೆಮಿಕಲ್ಸ್ ಇರೋವಂಥದ್ದು ಒಂದು ಶಿರಮ್ ಆಗ್ಬೋದು, ಸೋಪ್ ಆಗ್ಬೋದು, ಪ್ರಾಡಕ್ಟ್ ಆಗ್ಬೋದು, ಏನಾದರೂ ತೊಗೊಂಡು ಬಂದು ಯೂಸ್ ಮಾಡಿ ಟ್ರೈ ಮಾಡೋದಕ್ಕಿಂತ ಮನೆಯಲ್ಲೇ ಸ್ವಲ್ಪ ಈ ಥರ ನ್ಯಾಚುರಲ್ಲಾಗಿ ಕಡಿಮೆ ಇದು ಪ್ಯೂರ್ ಇವಾಗೇನೋ ನಾವು ಕೆಮಿಕಲ್ ಯೂಸ್ ಮಾಡೇ ಇಲ್ಲ ಅನ್ನೋ ಥರ ಏನೂ ಇಲ್ಲ, ಸ್ವಲ್ಪ ಇರುತ್ತೆ. ಆದರೆ ಮನೆಯಲ್ಲೂ ಒಂದು ಸಲ ಟ್ರೈ ಮಾಡ್ಬೋದಲ್ವಾ. ಹೊರಗಡೆಯಿಂದ ಕಾಸ್ಟ್ಲಿದು ಐಟಮ್ ಎಲ್ಲ ತೊಗೊಂಡು ಬಂದು ನಾವು ಯೂಸ್ ಮಾಡೋದಕ್ಕಿಂತ ಮನೆಯಲ್ಲೇ ಸ್ವಲ್ಪ ಇಂಗ್ರೀಡಿಯೆಂಟ್ಸಿಂದ ಒನ್ ಬೈ ನಾವು ಟ್ರೈ ಮಾಡ್ಕೊಂಡು ಹೋದರೆ ಸ್ಕಿನ್ನ ನಾವು ನ್ಯಾಚುರಲ್ಲಾಗೂ ಇಟ್ಕೊಬೋದು. ನಾನಿಲ್ಲಿ 2-2.5 ಆಗೋಷ್ಟು ಸ್ಪೂನ್ ಆಗೋಷ್ಟು ನಾನು ಅಕ್ಕಿ ಹಿಟ್ಟನ್ನ ನೀರಲ್ಲಿ ಕಲಸಿದ್ದೆ. ಅದನ್ನು ನೋಡಿ ಇವಾಗ ನಾನು ಸೋಪ್ ಬೇಸ್ ಮೆಲ್ಟ್ ಆಗಿತ್ತಲ್ವ ಅದರೊಳಗಡೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿದಾದಮೇಲೆ ನಾನು ಪ್ಯೂರ್ ಮನೆಯಲ್ಲೇ ಮಾಡಿರೋಂಥ ಕೊಕೊನಟ್ ಆಯಿಲ್ನ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಒಂದು ವಿಟಮಿನ್ ಟ್ಯಾಬ್ಲೆಟ್ ಹಾಕ್ಕೊಂಡಿದ್ದೀನಿ ನೋಡಿ. ಒಂದೇ ಸಾಕು ಇದಕ್ಕೆ, ನಾನು ಒಂದೇ ಒಂದು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಾಯ್ಲ್ ಮಾಡಬೇಕು. ಒಂದು 5-10 ಮಿನಿಟ್ಸ್ ಸಾಕು. 10 ಮಿನಿಟ್ಸು ಬೇಡ, ಒಂದು 5-7 ಮಿನಿಟ್ಸಲ್ಲೆಲ್ಲ ಇದು ನೀಟಾಗಿ ಆಗಿಬಿಡುತ್ತೆ. ಕೆಳಗಡೆ ಇಳಿಸ್ಕೊಂಡಿದ್ದಾದಮೇಲೆ ಒಂದು 2 ಮಿನಿಟ್ಸ್ ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ ನಾನು ತಣ್ಣಗಾಗಿದ್ದಾದಮೇಲೆ ಈ ಥರ ಮೋಲ್ಡಿಂಗಿಗೆ ಹಾಕ್ಕೊಂಡಿದ್ದೀನಿ ಸೋಪ್ ಬೇಸ್ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಇದನ್ನು ನಾನು ಇವಾಗ ಒಂದು ಫುಲ್ ಓವರ್ ನೈಟು ಬಿಟ್ಟಿದ್ದೆ ಹಾಗೆ ತಣ್ಣಗಾಗೋದಕ್ಕೆ. ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ಇದನ್ನು ತೆಗಿಯೋಣ ಬನ್ನಿ, ಯಾವ ರೀತಿ ಆಗಿದೆ ನೋಡೋಣ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಮತ್ತು ಹಾಗೆ ತುಂಬ ಸಾಫ್ಟಾಗೂ ಇದೆ. ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ, ಗ್ಲೋನೆಸ್ಸು ಬರುತ್ತೆ. ಸಿಲ್ಕಿಯಾಗಿಯೂ ನಮ್ಮ ಸ್ಕಿನ್ನು ತುಂಬ ಹೊಳಿತಿರುತ್ತೆ ನಮಗೆ. ಹೊರಗಡೆ ಪ್ರಾಡಕ್ಟ್ನ ಯೂಸ್ ಮಾಡೋದಕ್ಕಿಂತ ಫಸ್ಟು ನಾವು ಮನೆಯಿಂದನೇ 1 ಬೈ 1 ಸ್ಟಾರ್ಟ್ ಮಾಡೋಣ. ನೋಡಿ ಇದು ನೊರೆ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆನೇ ಡೈರೆಕ್ಟಾಗಿ ನಾನು ಹ್ಯಾಂಡ್ ವಾಶ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಇದು ನೊರೆನೂ ಕೂಡ ಬರುತ್ತೆ, ತುಂಬ ಚೆನ್ನಾಗಿ ನಮಗೆ ಒಂದು ಸ್ಮೂತ್ನೆಸ್ ಕೂಡ ಸಿಗುತ್ತೆ ಸೋಪಿಂದ. ನೋಡಿ ಇಲ್ಲಿ ಯಾವ ರೀತಿ ಬಂದಿದೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.